ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಮನೆಪಟ್ಟಿ ಮತ್ತು ಮನೆಗಣತಿ ಕಾರ್ಯಾಚರಣೆ ಏಪ್ರಿಲ್ ಮೇ 2026ಕ್ಕಾಗಿ ನೀವು ಎಲ್ಲ ಏನು ಮಾಡಬೇಕಾಗಿದೆ ಅಂದರೆ ಮೊದಲ ಕೆಲಸ ಮಾಡ್ತಕ್ಕಂಥದ್ದೇ ಮನೆ ನಕ್ಷೆಗಳನ್ನು, ಲೇಔಟ್ ನಕ್ಷೆಗಳನ್ನು ಬಿಡಿಸ್ತಕ್ಕಂಥದ್ದು. ಸೊ ಈಗಾಗಲೇ ನಾವೆಲ್ಲ ಗಣತಿಯಲ್ಲಿ ತರಬೇತಿ ತೆಗೆದುಕೊಂಡಿದ್ದೀವಿ, ಪಠ್ಯಪುಸ್ತಕಗಳನ್ನು ಓದಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಒಂದು 2-3 ಮ್ಯಾಪ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಭಾಳ ಸ್ಫುಟವಾಗಿ, ಭಾಳ ನೀಟಾಗಿ ಹಾಕಿದ್ದೀವಿ. ಬಟ್ ಇನ್ನೊಂದು ಟೆಕ್ನಾಲಜಿಯನ್ನು ನಾನು ನಿಮ್ಗೆ ಏನು ಮಾಡ್ತೀನಿ, ಪರಿಚಯವನ್ನು ಮಾಡ್ತೀನಿ. ಸೊ ಇದನ್ನು ಕೂಡ ನೋಡ್ಕೊಡ್ರಿ, ವಿಡಿಯೋನ ಕಡೆ ತನಕ ನೋಡ್ಕೊಡ್ರಿ. ಖಂಡಿತವಾಗಿ ಮ್ಯಾಪ್ ಮಾಡ್ತಕ್ಕಂಥ ಕೆಲಸ ನಿಮಗೆ ಯೂಸ್ ಆಗ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿಯವರೆಗೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಸಮಯ ಸಿಕ್ಕಿದರೆ ಖಂಡಿತವಾಗಿ ಒಂದೊಂದು ಕಟ್ಟಡ ಸಂಖ್ಯೆ ಕೊಡೋದು ಹೇಗೆ, ಕಟ್ಟಡ ಸಂಖ್ಯೆ, ಕುಟುಂಬದ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ ಗುರುತಿಸೋದು ಹೇಗೆ, ಆಮೇಲೆ ನಾವೇ ಫಾರ್ಮೆಟ್ ರೆಡಿ ಹೇಗೆ ಮಾಡ್ಬೋದು, ಓಕೆ, HLO ಆ್ಯಪನ್ನು ಮೊಬೈಲ್ ಡೌನ್ಲೋಡ್ ಮಾಡಿ ಹೇಗೆ ಅದನ್ನು ಆಪರೇಷನ್ ಕಾರ್ಯಗತವನ್ನು ಮಾಡ್ತಕ್ಕಂಥದ್ದು, ಗಣತಿದಾರರು ಮಾಡ್ತಕ್ಕಂಥ ಕೆಲಸ, ಇವೆಲ್ಲವುಗಳನ್ನು ಕೊಟ್ಟಿದ್ದೀವಿ. ಇನ್ನೂ ನಿಮಗೆ ಡೈಲಿ ನಾವು ಹೊಸದಾಗಿರ್ತಕ್ಕಂಥ ನಿಮ್ಮ ಮಾಹಿತಿಗೆ ಅವಶ್ಯಕತೆ ಇರತಕ್ಕಂಥ ಈ ಹೌಸ್ ಲಿಸ್ಟಿಂಗ್ ಆಪರೇಷನ್, ಮನೆಪಟ್ಟಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಏನು ಮಾಡಬೇಕಂತಂದರೆ, ನಿಮಗೆ ಕೊಟ್ಟಿರ್ತಕ್ಕಂಥ ಗಣತಿದಾರರ ಆದೇಶ ಪ್ರತಿಯಲ್ಲಿ ಇದನ್ನು ಅಟ್ಯಾಚ್ ಮಾಡಿರ್ತಾರೆ ಮ್ಯಾಪ್. ಓಕೆ, ಈ ಮ್ಯಾಪ್ ಅಟ್ಯಾಚ್ ಮಾಡಿರ್ತಾರೆ. ಫಸ್ಟ್ ನೀವೇನು ಮಾಡ್ಬೋದು ಅಂತಂದರೆ, ಮೊದಲ ಆಯ್ಕೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಆಪ್ಷನ್ ಬಂದುಬಿಟ್ಟು ಏನು ಮಾಡಬೇಕು, ನೀವೇ ನಿಮ್ಮ ಗಡಿ ಪ್ರದೇಶಗಳನ್ನು ಸುತ್ತಾಡಿ ಬರ್ಬೋದು ವೈಯಕ್ತಿಕವಾಗಿ. ಓಕೆ, ಎಷ್ಟು ನಿಮಗೆ ಏರಿಯಾ ಕೊಟ್ಟಿದ್ದಾರಲ್ಲ ಆ ಮ್ಯಾಪಲ್ಲಿ ನಿಮಗೆ ಗಡಿ ಹೆಗ್ಗುರುತುಗಳು ಗೊತ್ತಾಗ್ತದೆ. ನೀವು ಅವುಗಳನ್ನು ಏನು ಮಾಡ್ಬೋದು, ನೀವೇ ಸ್ವತಃ ಹೋಗಿ ಸುತ್ತಾಡಿಕೊಂಡು ಕೂಡ ಬರ್ಬೋದು. ಓಕೆ, ವೈಯಕ್ತಿಕವಾಗಿರ್ತಕ್ಕಂಥದ್ದು. ಇನ್ನು ಎರಡನೇದು ಏನು ಹೇಳ್ಬೋದು ಅಂತಂದರೆ, ನೀವು ಮೇಲ್ವಿಚಾರಕರ ಸಹಾಯವನ್ನು ಪಡಿಕಬೇಕು. ಮೇಲ್ವಿಚಾರಕರು ನಿಮ್ಗೆ ಏನು ಮಾಡ್ತಾರೆ ಅಂದರೆ PAO ಅಥವಾ PDO, ಗ್ರಾಮ ಆಡಳಿತಾಧಿಕಾರಿ ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ವಿಶೇಷವಾಗಿ ಇದು ಗ್ರಾಮ ಆಡಳಿತಾಧಿಕಾರಿ, ಕಂದಾಯ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಡುತ್ತದೆ. ಮತ್ತು ಈ ಲೇಔಟ್ ಮ್ಯಾಪ್ಗಳನ್ನು, ಬ್ಲಾಕ್ಗಳನ್ನು ಏನು ಮಾಡಿದ್ದಾರೆ, ಅವರೇ ರೆಡಿ ಮಾಡಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳ ಸಹಾಯದ ನೆರವಿನಿಂದ ಆಯಾ ಒಂದು ಸಾಜಗಳಿಗೆ ಸಂಬಂಧಪಟ್ಟಂತೆ ಅವರೇ ರೆಡಿ ಮಾಡಿರೋದ್ರಿಂದ ನೀವು ಏನು ಮಾಡಿ ಅಂದರೆ, ಗಣತಿದಾರರು ನಿಮ್ಮ ಮೇಲ್ವಿಚಾರಕರ ಸಹಾಯದಿಂದ ಇವರನ್ನು ಸಂಪರ್ಕಿಸಿದರೆ ಅವರು ಖಂಡಿತವಾಗಿ ನಿಮಗೆ ಅಪ್ರೋಚ್ ಆಗಿ ಗಡಿಗಳನ್ನು, ಯಾವ ಥರನಾಗಿರ್ತಕ್ಕಂಥ ಇದೊಂದು ಬ್ಲಾಕ್ನ ಗಡಿ ಇದೆ ನೋಡಿ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿಂದ ಪ್ರಾರಂಭವಾಗಿದೆ ಈ ಹೆಗ್ಗುರುತುಗಳಲ್ಲಿ, ಅವರೆಲ್ಲ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಲ್ಯಾಂಡ್ ಮಾರ್ಕ್ಗಳನ್ನು ಹೇಳ್ತಾರೆ. ಗಡಿ ಗುರುತಿನ ಪ್ರದೇಶಗಳ ಪರಿಚಯವನ್ನು ಮಾಡಿ, ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಂದ ನಿಮ್ಮ ಗಡಿ ಮುಕ್ತಾಯವಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಗಣತಿದಾರರು ಏನು ಮಾಡ್ತಾರೆ, VAO ಸಹಾಯದಿಂದ ಪಡಿತಾರೆ. ಓಕೆನಾ, ಇದನ್ನು ಕಡ್ಡಾಯವಾಗಿ ಎಲ್ಲರೂ ಮಾಡಿಕೊಡ್ರಿ. ಯಾಕಂದರೆ VAOಗಳ, ಗ್ರಾಮಾಡಳಿತ ಅಧಿಕಾರಿಗಳನ್ನೇ ಕಂದಾಯ ಇಲಾಖೆಯ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ಆ ಪ್ರದೇಶದಲ್ಲಿರ್ತಕ್ಕಂಥ ಅಧಿಕಾರಿ ಅವರು. ಓಕೆ, ಅವರ ಸಹಾಯದಿಂದನೇ ಏನು ಮಾಡಿರ್ತಾರೆ, ಜನಗಣತಿಯ ಪ್ರಾಧಿಕಾರ ಚಾರ್ಜ್ ಆಫೀಸರ್ಗಳು ಬ್ಲಾಕ್ಗಳನ್ನು ಹಾಕಿರ್ತಾರೆ. ಅದಕ್ಕಾಗಿ ಯಾವ ಥರನಾಗಿರ್ತಕ್ಕಂಥ ಬ್ಲಾಕ್ ಇದೆ, ಯಾಕಂದ್ರೆ ನೋಡಿದರೆ ಒಬ್ಬರಿಗೆ 2 ಬ್ಲಾಕ್ ಇದ್ದಾವೆ. ಬ್ಲಾಕ್ ನೋಡಿದ್ರೇ ಹೆದರಿಕೆನೂ ಕೂಡ ಕೆಲವರು ಬರ್ತಾ ಇದೆ. ಹೆದರೋ ಅವಶ್ಯಕತೆ ಇಲ್ಲ. ನೀವುಗಳು ಹೋಗಿ ಗ್ರಾಮ ಆಡಳಿತ ಅಧಿಕಾರಿ ಅವರೇ ಬರ್ತಾರೆ, ಅವರೇ ಮ್ಯಾಪನ್ನು ತೋರಿಸ್ತಾರೆ. ಅದನ್ನು ಕಂಪ್ಲೀಟ್ ಆಯಿತು. ಇವಾಗ ಒಂದು ಏನು ಮಾಡಿ ಅಂತಂದರೆ, ನಿಮಗೆ ಕೊಟ್ಟಿರ್ತಕ್ಕಂಥ ನಿಮಗೆ ಮ್ಯಾಪ್ ಇದೆ. ಓಕೆ, ಇದು ಮ್ಯಾಪನ್ನು ನಾನು ಏನು ಮಾಡಿದ್ದೀನಿ, ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನು ಈ ಮ್ಯಾಪಲ್ಲಿ ಈ ಗಡಿ ಪ್ರದೇಶದಲ್ಲಿ ಅಂದಾಜು ಎಷ್ಟು ಮನೆಗಳು ಇದ್ದಾವೆ. ಇದನ್ನು ಮೇ ಬಿ ಸುತ್ತಾಡಲಿಕ್ಕೇನು ಕೂಡ ನಿಮಗೆ ಸಮಯನೂ ಕೂಡ ಸಿಗ್ಬೋದು. ಓಕೆ, ಸಮಯ ಸಿಗದೇನೂ ಇರ್ಬೋದು. ಇವಾಗ ಬಿಸಿಲು ಕೂಡ ಇದೆ. ಅದಕ್ಕಾಗಿ ಒಂದು ಈಸಿ ವೇಯನ್ನು ನೀವು ಏನು ಮಾಡಿ ಅಂತಂದರೆ, ನಾನೀಗ ನೆಕ್ಸ್ಟ್ ಮುಂದೆ ಹೇಳ್ತಕ್ಕಂಥದ್ದು ಮೇನ್ ಆಗಿರ್ತಕ್ಕಂಥದ್ದು ಅದೇ. ಫಸ್ಟ್ ಇದರದ್ದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡು ಕೂಡಲೇ 1-2 ಅಪ್ಲಿಕೇಶನ್ಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ಒಂದನೇದು ಜೆಮಿನಿ AI ಅಂತ ಒಂದು ಬರ್ತದೆ. ಯಾವುದು? ಜೆಮಿನಿ. ಅದು ಗೂಗಲ್ ಜೆಮಿನಿ ಅಂತಾರೆ. ಗೂಗಲ್ ಜೆಮಿನಿ AI ಅಂತ ಇದೆ. ನಾವೆಲ್ಲ ಪ್ರೋ ಆ್ಯಪ್ಗಳನ್ನು ನಾವು ಬಳಸ್ತೀವಿ. ಅದನ್ನು ಪೇಡ್ ಇದೆ. ನೀವು ಫ್ರೀಯಾಗಿಯೂ ಕೂಡ ಗೂಗಲ್ ಜೆಮಿನಿ AI, ಅಥವಾ ಎರಡನೇದು ChatGPT ಅಂತ 2 ಆ್ಯಪ್ಗಳಿದ್ದಾವೆ. ಇದು ಜಸ್ಟ್ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಸಪೋರ್ಟೆಡ್ಡು, ಇದು ಫೈನಲ್ ಅಲ್ಲ. ಓಕೆ, ಯಾಕಂದರೆ ಇವತ್ತು 21st ಸೆಂಚುರಿ ಒಳಗಡೆ ನಾವು ಇದ್ದೀವಿ ಅಂತಂದರೆ ಈ ಟೆಕ್ನಾಲಜಿ ಸಹಾಯವನ್ನು ಪಡಿತಕ್ಕಂಥದ್ದು ನಮ್ಮ ಕೆಲಸ. ಇದು ನಿಮ್ಮ ಕೆಲಸ ಭಾಳ ಹಗರ್ ಮಾಡಿ ಕೊಡ್ತದೆ. ಹಗರ್ ಅಂತಂದ್ರೆ ಒಂದು 50% ಇದ್ರೆ ನಿಮ್ಗೆ ಏನಾಗ್ತದಪ್ಪ ಅಂದರೆ ಈಸಿ ಆಗ್ತದೆ. ಅಂದರೆ ಈ ಒಂದು ನೀವು ಏನು ಮಾಡಬೇಕು, ಈ ಮ್ಯಾಪ್ನ ಸ್ಕ್ರೀನ್ಶಾಟ್ ತೆಗಿಬೇಕು. ಸ್ಕ್ರೀನ್ಶಾಟ್ ತೆಗೆದ ನಂತರ ಜೆಮಿನಿ AI ಅಥವಾ ChatGPTಯಲ್ಲಿ ಹೋಗಬೇಕು. ನಾನು ಜೆಮಿನಿ AIದಲ್ಲಿ ಹೋಗಿ ಮಾಡಿದ್ದೀನಿ. ಫಸ್ಟ್ ನಾನು ಮಾಡಿರ್ತಕ್ಕಂಥದ್ದು ಈ ಥರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಂಡೆ. ಸ್ಕ್ರೀನ್ಶಾಟ್ ತೊಗೊಂಡ ನಂತರ ನಾನು ಏನು ಮಾಡಿದ್ದೀನಿ, ಜೆಮಿನಿ AIಗೆ ಹೋದೆ. ಜೆಮಿನಿ AI ಇದ್ದರೆ ಹೋದ ನಂತರ ಅಲ್ಲಿ ಪ್ರಾಂಪ್ಟ್ಗಳನ್ನು ಕೊಡಬೇಕು.
ಅಂದರೆ ನೀವು ಅದಕ್ಕೆ ಏನು ಮಾಡಬೇಕು, ಆದೇಶಗಳನ್ನು ಮಾಡಬೇಕು. ಸೊ ಪ್ರಾಂಪ್ಟ್ ಏನಂತ ಮಾಡ್ತೀರಿ, ಎಸ್. ಸೊ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡ ನಂತರ ಅದನ್ನು ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷ್ನಲ್ಲಾದರೂ ಬರಿಬೋದು. ವಾಯವ್ಯದಿಂದ ಆಗ್ನೇಯವರೆಗೆ ಈ ಬ್ಲಾಕ್ನಲ್ಲಿರುವ ಮನೆಗಳ ಸಂಖ್ಯೆಯನ್ನು ತೋರಿಸಿ ಅಂತ ಬರೀರಿ. ಏನು ಬರೀತೀರಿ, ವಾಯವ್ಯದಿಂದ ಆಗ್ನೇಯವರೆಗೆ ಈ ಬ್ಲಾಕ್ನಲ್ಲಿರ್ತಕ್ಕಂಥ ಮನೆಗಳನ್ನು ತೋರಿಸಿ ಅಂತ. ಅಂದರೆ ಅದು ಏನು ಮಾಡ್ತದಪ್ಪ ಅಂದರೆ ಎಷ್ಟು ಮನೆಗಳಿದ್ದಾವಲ್ಲ ತೋರಿಸ್ತದೆ, ಬಟ್ ಅದು ಕಂಟಿನ್ಯೂಯೇಷನ್ ತೋರಿಸೋದಿಲ್ಲ. ಅಂದರೆ ಇದು ಗೂಗಲ್ ಜಿಯೋ ಟ್ಯಾಗ್ ಇರೋದ್ರಿಂದ ಏನಾಗಿರ್ತದೆ, ಆಯಾ ವಾರ್ಡ್ಗಳಿರ್ತಾವೆ ನೋಡಿರಿ, ಆಯಾ ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಅದು ಏನು ಮಾಡ್ತದೆ, ಮನೆಗಳನ್ನು ತೋರಿಸ್ತದೆ. ಇಲ್ಲಿನೂ ಕೂಡ 1ರಿಂದ ಪ್ರಾರಂಭ ಮಾಡೋದ, ಇಲ್ಲಿನೂ ಕೂಡ 1ರಿಂದ ಪ್ರಾರಂಭ ಮಾಡೋದ. ಸೊ ಮ್ಯಾಕ್ಸಿಮಮ್ ಇದು ಏನಾಗುತ್ತಪ್ಪ ಅಂದ್ರೆ ಈ ಕಡೆಯೂ ಕೂಡ 1ರಿಂದ ಪ್ರಾರಂಭ ಇದೆ ಅದು. ಓಕೆ, ಅಂದರೆ ಇದು ಜಸ್ಟ್ ನಿಮ್ಗೆ ಏನಪ್ಪ ಅಂತಂದರೆ ನಿಮ್ಗೆ ಗೊತ್ತಾಗ್ತದೆ. ಇವಾಗ ಅವರು ಜಸ್ಟ್ ಏನು ಮಾಡಿದರೆ ಇದು ಒಂದು ಮ್ಯಾಪ್ ಮಾತ್ರ ಕೊಟ್ಟಿದ್ದಾರೆ ನಿಮ್ಗೆ. ಓಕೆ, ಇದರಲ್ಲಿ ಏನೂ ಕಾಣೋದಿಲ್ಲ. ಇದರಲ್ಲಿ ನಿಮಗೆ ಮೇನ್ ಕಾಣ್ತಕ್ಕಂಥದ್ದು ಹೆಗ್ ಗುರುತುಗಳು, ಓನ್ಲಿ ಲ್ಯಾಂಡ್ಮಾರ್ಕ್. ಇಷ್ಟೆಲ್ಲ ನಿಮ್ಮ ಗಡಿ ಗುರುತುಗಳಿದೆ. ಇದೊಂದು ಲೊಕೇಶನ್, ಇದು ಒಂದು ಲೊಕೇಶನ್, ಬೀರು ಟೆಂಪಲ್, ಸಿಂಗಾಡಿ ತೋಟ. ಓಕೆ, ಇಲ್ಲಿ ಒಂದೇನೋ ಲೊಕೇಶನ್ ಮಾಡಿದ್ದಾರೆ, ಸ್ಕೂಲ್ ಅಂತ ತೋರಿಸಿದ್ದಾರೆ. ಇಷ್ಟು ನೀವು ಮ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಇದನ್ನೇ ಮ್ಯಾಪಲ್ಲ ನೀವು ಗೂಗಲ್ ಜಿಮಿನಿ AI ಚಾಟ್ GPT ಹಾಕಿದ್ರೆ ಆ ವ್ಯಾಪ್ತಿಯಲ್ಲಿನ ಗಡಿ ಪ್ರದೇಶಗಳಲ್ಲಿರ್ತಕ್ಕಂಥ ಗಡಿಯಲ್ಲಿನ ಮನೆಗಳನ್ನು ತೋರಿಸ್ತದೆ ನೋಡಿ. ಅಂದರೆ ಏನಾಯಿತು, ನಿಮಗೇನು ಕನ್ಫರ್ಮ್ ಆಯಿತು, ಈ ಕಡೆ ಮನೆಗಳಿದ್ದಾವೆ, ಈ ಕಡೆ ಮನೆ ಇದೆ, ಇಲ್ಲಿ ಏನೂ ಮನೆ ಇಲ್ಲ. ಓಕೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಹಾದಿ ಹೋಗಿದೆ, ಈ ಕಡೆ ಇವೆಲ್ಲ ಏನಾದಪ್ಪ ಅಂದರೆ ಪಕ್ಕಾ ಹಾದಿ ಇದ್ದಾವೆ. ಎಸ್, ಇಲ್ಲೊಂದೇನೋ ಸಿಂಗಾಡಿ ತೋಟ ಇದೆ, ಇದು ಬೀರು ಸಿಂಗಾಡಿಯವರು ನಿವಾಸಿ ಇದೆ. ಎಸ್ ನೋಡಿ, ಇವೆಲ್ಲ ರೋಡ್ಗಳನ್ನ ಏನು ಮಾಡೋದಪ್ಪ ಅಂದ್ರೆ ಅದು ತೋರಿಸೋದು. ಇದೆಲ್ಲ ಚಾಟ್ GPT ಮಹಿಮೆ. ಇದೊಂದು ಶಾಲೆ ಇದೆ, ಇದು ಚಾಟ್ GPT. ಅದಕ್ಕೆ ನಾವು ಚಾಟ್ GPT ಅಥವಾ ಗೂಗಲ್ ಜೆಮಿನಿ AI ಅಂತ ಏನು ಮಾಡ್ತೀವಪ್ಪ ಅಂದರೆ ತೋರಿಸ್ತೀವಿ. ಸೊ ಈಗ ನಾನೇನು ಹೇಳ್ತಕ್ಕಂಥ ಮುಖ್ಯ ಉದ್ದೇಶ, ಇದರ ಸಹಾಯದಿಂದ ಎಲ್ಲಿ ಏರಿಯಾದಲ್ಲಿ ನೀವು ಮನೆಗಳನ್ನು ತೋರಿಸ್ಬೋದು, ಕಚ್ಚಾ ಮನೆ ಅಂದರೆ ಕಚ್ಚಾ ಇರ್ಬೋದು, ಪಕ್ಕ ಇರ್ಬೋದು. ಆಮೇಲೆ ಎಲ್ಲಿ ನೀವು ಪ್ಲೇಸ್ಗಳನ್ನ ಬ್ಲ್ಯಾಂಕ್ ತೋರಿಸ್ಬೋದು, ಎಲ್ಲಿ ನೈಸರ್ಗಿಕ ಅಂದರೆ ಕೊಳ, ಕೆರೆ, ನದಿ, ಬಾವಿ, ಶಾಲೆ, ಹೆಗ್ಗುರ್ತು, ಅದನ್ನು ಕೂಡ ನಿಮ್ಗೆ ಏನಾಗ್ತದೆ, ಜಸ್ಟ್ ಒಂದು ಐಡಿಯಾ ಬರ್ತದೆ. ಐಡಿಯಾ ಅಲ್ರಿ, ಇದು 50 to 60% ಕೆಲಸನ ನಿಮ್ಗೆ ಆಗ್ತದೆ. ಬರೀ ಇದರಲ್ಲಿ ನೀವು ಪಕ್ಕಾ ಮನೆಗಳನ್ನು ಮತ್ತು ಕಚ್ಚಾ ಮನೆಗಳಂತ ತೋರಿಸ್ಕೊತ ಮಾತ್ರ ಹೋಗೋದು. ಓಕೆ, ಇಲ್ಲಿಷ್ಟು ಮನೆಗಳಿದ್ದಾವೆ, ಈ ಕಡೆ ಮನೆಗಳಿದ್ದಾವೆ, ಇಲ್ಲೆಲ್ಲ ಮನೆಗಳಿದ್ದಾವೆ, ಈ ಕಡೆಯೂ ಕೂಡ ಮನೆಗಳಿದ್ದಾವೆ. ಸೊ ಇದರಿಂದ ನಾನೇನು ಹೇಳೋದಂದ್ರೆ ನಿಮ್ಮ ಗಣತಿ ನಕ್ಷೆಗಾಗಿ. ಸೊ ನನಗೆ ಅನಿಸಿರ್ತಕ್ಕಂಥದ್ದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇದನ್ನು ಚೆನ್ನಾಗಿ ಅನಿಸಿದರೆ ನೀವುಗಳು ಕೂಡ ಗೂಗಲ್ ಜೆಮಿನಿ AI+, ಓಕೆ, ಇನ್ನೂ ಒಂದು ಸಾರಿ ಹೇಳ್ತಾ ಇದ್ದೀನಿ, ಯಾವುದು ಗೂಗಲ್ ಜೆಮಿನಿ AI+, ಅಲ್ಲಿ ಯೂಸ್ ಮಾಡಿಕೊಡ್ರಿ. AI ಅಷ್ಟು ಮಾಡಿದರೆ ಸಾಕು, ನಾವು ಪ್ರೋಗಳಲ್ಲಿ ವರ್ಕ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಚಾಟ್ GPT. ಸೊ ಅದನ್ನು ಕೂಡ ತಾವು ಟ್ರೈ ಮಾಡಿ. ಸೊ ಟ್ರೈ ಮಾಡಿದರೆ ಖಂಡಿತವಾಗಿರ್ತಕ್ಕಂಥ ನಿಮ್ಗೆ ಒಂದು ಐಡಿಯಾನೂ ಸಿಗ್ತದೆ. ಸೊ ಎಲ್ಲೆಲ್ಲಿ ಮನೆಗಳಿದ್ದಾವೆ, ಎಲ್ಲೆಲ್ಲಿ ನಾವು ಮನೆಗಳನ್ನು ಹಾಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು, ಎಲ್ಲಿ ಕಚ್ಚಾ ರೋಡ್, ಪಕ್ಕಾ ರೋಡ್ ಎಲ್ಲ ಕೂಡ ಏನಾಗ್ತದೆ, ಚಾಟ್ GPT ಮಹಿಮೆಯನ್ನು ಕೊಡ್ತದೆ. ಸೊ ಫಸ್ಟ್ ನನಗೆ ಇದನ್ನು ಐಡಿಯಾ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ನಮ್ಮ ಪ್ರಶಾಂತ್ ಸರ್ ಅಂತಕ್ಕಂಥವ್ರು. ಓಕೆ, ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಯಾಕಂದ್ರೆ ಈಗ ಟೆಕ್ನಾಲಜಿ ಭಾಳ ಫಾಸ್ಟ್ ಅದ ರೀ. ಸೊ ಟೆಕ್ನಾಲಜಿ ಇಷ್ಟು ಫಾಸ್ಟ್ ಅದಲ್ಲ, ನಾವು ಹಾಗೆ ಮನೇಲಿ ಕೂತ್ರೆ ನಮಗೇನು ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ. ಅದನ್ನು ಮತ್ತೆ ಸೀಸು ಪ್ಯಾಡು ಪೆನ್ನು ತಗೊಂಡು ತಿರುಗಾಡೋಕ್ಕಿಂತ ಇದು ನಿಮ್ಗೆ ಮ್ಯಾಕ್ಸಿಮಮ್ ಆಗಿರ್ತಕ್ಕ ಒಂದು 50% ಕೆಲಸ ಗೊತ್ತಾಗ್ತದೆ. ಎಸ್, ನನ್ನ ಒಂದು ಬ್ಲಾಕ್ ಈ ಥರನಾಗಿದೆ. ಸೊ ಇಲ್ಲಿ ಶಾಲೆ ಇದೆ, ಸೊ ಶಾಲೆ ನಂತರ ಹಾದಿಗಳಿದ್ದಾವೆ, ಈ ಕಡೆ ಮನೆಗಳಿಲ್ಲ, ಈ ಕಡೆ ಮನೆಗಳಿಲ್ಲ, ಶಾಲೆ ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ. ಆಮೇಲೆ ಈ ಕಡೆಯೂ ಕೂಡ ಏನೂ ಮನೆಗಳಿಲ್ಲ ನೋಡಿ. ಓಕೆ, ಈ ಕಡೆ ಸುಮ್ಮನೆ ವೇಸ್ಟ್ ಸುತ್ತಾಡ್ಕೊಳ್ಳೋಕ್ಕಿಂತ ನಿಮ್ಗೆ ಐಡಿಯಾನೂ ಕೂಡ ಗೊತ್ತಾಗ್ತದೆ. ಇನ್ನು ಜಸ್ಟ್ ನೀವೇನು ಮಾಡಬೇಕಂದ್ರೆ ವಾಯವ್ಯದಿಂದ ಆಗ್ನೇಯವರೆಗೆ ಸರ್ಪಾಕಾರದಲ್ಲಿ ನಂಬರಿಂಗ್ಗಳನ್ನು ಕೊಡ್ತಾ ಹೋಗಬೇಕು. ಅದನ್ನು ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಸರ್ಪಾಕಾರಗಳನ್ನು ಕೊಡ್ಬೋದು, ಎಲ್ಲಿ ಸಾಧ್ಯ ಇಲ್ಲನೋ ಅಲ್ಲಿ ಸರಣಿ ಕ್ರಮದಲ್ಲಿ ನೀವೇನು ಮಾಡ್ಬೋದು, ಕಟ್ಟಡಗಳ ಸಂಖ್ಯೆಗಳನ್ನು ನೀವೇನು ಮಾಡ್ಬೋದು, ಗುರುತಿಸ್ಬೋದು. ಇಷ್ಟು ಈ ವಿಡಿಯೋ ಇತ್ತು ಅಂತ ಹೇಳ್ತಾ, ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನಿಮಗೆ ಅನುಕೂಲ ಅನಿಸಿದರೆ ಇದನ್ನು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಮಾಡದೇನೂ ಇರ್ಬೋದು. ಇದು ಕೇವಲ ನಮ್ಮ ಅನುಭವ, ನಮ್ಮ ತಿಳುವಳಿಕೆಗೆ ಇರ್ತಕ್ಕಂಥ ಮಾತ್ರ ಒಂದು ವಿಡಿಯೋ. ಒಳ್ಳೆಯದಾಗಲಿ, ಬಾಯ್.